21ನೇ ಶತಮಾನದ ದೀರ್ಘಕಾಲದ ಖಗ್ರಾಸ ಸೂರ್ಯಗ್ರಹಣ ಆಗಸ್ಟ್ 12ರಂದು ಸಂಭವಿಸಲಿದೆ. ಜಗತ್ತು ಶತಮಾನದ ಅತ್ಯಂತ ಅಪರೂಪದ ಖಗೋಳ ಕೌತುಕಕ್ಕೆ ಸಾಕ್ಷಿಯಾಗಲಿದೆ. ಈ ಅದ್ಭುತ ಘಟನೆಯು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹಾಗೂ ಖಗೋಳ ಆಸಕ್ತರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಅಸಾಧಾರಣ ಅವಧಿಯ ಪೂರ್ಣ ಸೂರ್ಯಗ್ರಹಣ ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್, ಉತ್ತರ ಆಫ್ರಿಕಾ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ವಿಶಾಲ ಭಾಗಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಭಾರತದಲ್ಲಿ ಇದು ಗೋಚರವಿಲ್ಲ. ಈ ಬಾರಿಯ ಗ್ರಹಣ ಸಮಯದಲ್ಲಿ ಚಂದ್ರ 6 ನಿಮಿಷ 23 ಸೆಕೆಂಡುಗಳವರೆಗೆ ಭೂಮಿಗೆ ಸೂರ್ಯನ ಬೆಳಕನ್ನು ಸಂಪೂರ್ಣವಾಗಿ ನಿರ್ಬಂಧಿಸುತ್ತಾನೆ. ಇದು 21ನೇ ಶತಮಾನದಲ್ಲಿ ಭೂಮಿಯಲ್ಲಿ ಗೋಚರವಾಗುವ ದೀರ್ಘಾವಧಿಯ ಖಗ್ರಾಸ ಸೂರ್ಯಗ್ರಹಣಗಳಲ್ಲಿ ಒಂದಾಗಿದೆ. ಇದರಿಂದ ಹಗಲು ಸಂಜೆಯಾಗಿ ಬದಲಾಗುತ್ತದೆ. ತಾಪಮಾನ ಕಡಿಮೆಯಾಗಿ ಆಕಾಶದಲ್ಲಿ ನಕ್ಷತ್ರಗಳು ಗೋಚರಿಸಬಹುದು. ಈ ಸೂರ್ಯಗ್ರಹಣವು ವಿಶೇಷ ಗ್ರಹಗಳ ಜೋಡಣೆಯ ನಡುವೆ ಸಂಭವಿಸುತ್ತದೆ. ಇದರ ಪರಿಣಾಮಗಳು ಎಲ್ಲಾ 12 ರಾಶಿಗಳ ಮೇಲೆ ಒಂದಲ್ಲ ಒಂದು ರೂಪದಲ್ಲಿ ಪರಿಣಾಮ ಬೀರುತ್ತದೆ. ಕೆಲವು ರಾಶಿಯವರಿಗೆ ಹೊಸ ಅವಕಾಶಗಳು, ವೃತ್ತಿ, ಪ್ರಗತಿ ಮತ್ತು ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಇದ್ದರೆ, ಇನ್ನು ಕೆಲವು ರಾಶಿಯವರು ಹಣಕಾಸು, ಆರೋಗ್ಯ ಮತ್ತು ಪ್ರಮುಖ ನಿರ್ಧಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಈ ಸೂರ್ಯಗ್ರಹಣವು ಕರ್ಕಾಟಕ ರಾಶಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ನಡೆಯಲಿದ್ದು, ಇದರ ಪ್ರಭಾವವು 15 ದಿನಗಳ ಕಾಲ ಇರಲಿದೆ. ಬನ್ನಿ, ಸೂರ್ಯಗ್ರಹಣವು ಯಾವ ರಾಶಿಯವರಿಗೆ ಶುಭ ಮತ್ತು ಯಾವ ರಾಶಿಯವರಿಗೆ ಅಶುಭ ಫಲಗಳನ್ನು ತರಲಿದೆ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಶುಭ ಫಲವಿರುವ ರಾಶಿಗಳು: ವೃಷಭ ರಾಶಿ, ವ್ಯಾಪಾರ ಮತ್ತು ಆರ್ಥಿಕ ವಲಯದಲ್ಲಿ ಉತ್ತಮ ಲಾಭ ಹಾಗೂ ಪ್ರಗತಿ ಕಂಡುಬರಲಿದೆ. ಕನ್ಯಾ ರಾಶಿ, ಹೊಸ ಅವಕಾಶಗಳು ಲಭ್ಯವಾಗಲಿದ್ದು, ದೀರ್ಘಕಾಲದ ಸಮಸ್ಯೆಗಳು ಪರಿಹಾರವಾಗಲಿವೆ. ವೃಶ್ಚಿಕ ರಾಶಿ, ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದ್ದು, ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಮೀನರಾಶಿ, ಆರೋಗ್ಯ ಸುಧಾರಿಸಲಿದ್ದು, ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ. ಅಶುಭ ಅಥವಾ ಎಚ್ಚರಿಕೆ ವಹಿಸಬೇಕಾದ ರಾಶಿಗಳು: ಕರ್ಕಾಟಕ ರಾಶಿ, ಗ್ರಹಣವು ನಿಮ್ಮದೇ ರಾಶಿಯಲ್ಲಿ ಹಾಗೂ ಆಶ್ಲೇಷ ನಕ್ಷತ್ರದಲ್ಲಿ ನಡೆಯುತ್ತಿರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಮೇಷರಾಶಿ, ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುವ ಸಂಭವವಿದ್ದು, ಮಾತಿನ ಮೇಲೆ ಹಿಡಿತವಿಟ್ಟುಕೊಳ್ಳುವುದು ಒಳ್ಳೆಯದು. ತುಲಾರಾಶಿ, ವೃತ್ತಿಜೀವನದಲ್ಲಿ ಸವಾಲುಗಳು ಎದುರಾಗಬಹುದು, ತಾಳ್ಮೆಯಿಂದ ವರ್ತಿಸುವುದು ಅವಶ್ಯಕ. ಧನುರಾಶಿ, ಪ್ರಯಾಣ ಮಾಡುವಾಗ ಮತ್ತು ಪ್ರಮುಖ ದಾಖಲೆಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಬೇಕು. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.